ಇತ್ತೀಚೆಗೆ ಒಬ್ಬರು ಬಂದರು. ಅವ್ರ ಊರಿನಲ್ಲಿ ಅವರ ಮನೆಯವರಿದ್ದರು. ಅವ್ರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಅಂತ ಹೇಳಿದ್ರು. ಎಲ್ಲ ಕಡೆ ಡಾಕ್ಟರ್ ಹತ್ರ ಹೋಗಿದ್ವು, ಟ್ರೀಟ್ಮೆಂಟ್ ತೊಗೊಂಡ್ವು, ಆದರೂ ಕೂಡ ಗುಣನೇ ಆಗ್ತಾಯಿಲ್ಲ, ಬೇಜಾರಾಗ್ಬಿಟ್ಟಿದೆ, ಸೂಯಿಸೈಡ್ ಮಾಡ್ಕೋಬೇಕು ಆ ಮಟ್ಟಕ್ಕೆ ಬಂದುಬಿಟ್ಟಿದ್ರು ಆ ವ್ಯಕ್ತಿ. ನಾನು ಅವ್ರನ್ನ ಆತ್ಮೀಯವಾಗಿ ಮಾತಾಡಿಸಿ ಅವರ ಮನೆಯವರ ಒಂದು ಫೋಟೋವನ್ನು ತೊಗೊಂಡು ನನ್ನ ಹತ್ರ ಇರುವಂತಹ ಒಬ್ಬ ರಿಮೋಟ್ ಪರ್ಸನನ್ನು ಬಳಸ್ಕೊಂಡು ಆ ಫೋಟೋನ ಅನಲೈಸ್ ಮಾಡಿದಾಗ ನಾನು ಹೇಳಿದೆ, ಆ ವ್ಯಕ್ತಿಗೆ ನಾನು ನೋಡೇ ಇಲ್ಲ, ಅವ್ರು ನನಗೆ ಅವರ ಮನೆಯವ್ರ ಬಗ್ಗೆ ನನಗೇನು ಹೇಳಿಲ್ಲ, ಅವರಿನ್ನ ಆರೋಗ್ಯ ಸರಿ ಇಲ್ಲ ಅಷ್ಟೇ ಹೇಳಿದ್ದು. ನಾನು ಹೇಳಿದ್ದೇನು ಅಂತಂದರೆ, ಆ ವ್ಯಕ್ತಿಗೆ ಗಾಬರಿ ಇದೆ, ಮೈಕೈ ನೋವು ಬರ್ತಾಯಿದೆ, ಹಾಗೆಯೇ ಮಾನಸಿಕವಾಗಿ ಹಿಂಸೆ ಪಡ್ತಾಯಿದ್ದಾರೆ, ಎದೆ ಭಾಗ ನೋವ್ತಾ ಇದೆ, ಹೊಟ್ಟೆ ನೋವ್ತಾ ಇದೆ, ಲವಲವಿಕೆ ಕಡಿಮೆ ಆಗಿದೆ, ಆಮೇಲೆ ಯಾವುದೇ ಕೆಲಸ ಮಾಡೋಕ್ಕೆ ಭಯ ಆಗ್ತಾಯಿದೆ, ಗಾಬರಿ ಆಗ್ತಾಯಿದೆ. ಹೀಗೆ ಉದ್ದಕ್ಕೆ ಪಟ್ಟಿಯನ್ನು ಹೇಳ್ತಾ ಹೋದೆ ನಾನು. ಅವ್ರಿಗೆ ಆಶ್ಚರ್ಯ ಆಯಿತು. ಕೇವಲ ನಾನು ನಿಮಗೆ ಫೋಟೋ ಮಾತ್ರ ಕೊಟ್ಟಿರೋದು, ಇದೆಲ್ಲ ಹೇಗೆ ಹೇಳಿದ್ರಿ? ಇದು ಅಷ್ಟೇ ಅಲ್ಲ, ನಿಖರವಾಗಿ ಇಂಥ ವರ್ಷದಿಂದ ಈ ಥರ ನಿಮ್ಮ ತೊಂದರೆ ಅನುಭವಿಸ್ತಾ ಇದ್ದೀರಲ್ವಾ ಅಂತ ಕೇಳಿದೆ. ನೋಡೋರಿಗೆ ಇದೊಂದು ರೀತಿಯ ಜಾದೂ ಥರ ಕಾಣುತ್ತೆ, ಆದರೆ ಇದರ ವೈಜ್ಞಾನಿಕ ಹಿನ್ನೆಲೆ ಇದಕ್ಕೆ ಇದೆ ಸ್ನೇಹಿತರೆ. ಅಂತಹ ಒಂದು ಸೌಲಭ್ಯ ನನ್ನ ಕ್ಲಿನಿಕಲ್ಲಿದೆ. ಎಷ್ಟೋ ಸತಿ ಎಲ್ಲ ಡಾಕ್ಟರ್ ಹತ್ರ ಹೋಗಿ ತೊಂದರೆಗಳನ್ನು ಅನುಭವಿಸಿ ಏನು ಗುಣ ಕಾಣದೇ ಇರೋಂಥ ವ್ಯಕ್ತಿಗಳಿಗೆ ಇದೊಂದು ರೀತಿಯ ವರದಾನ ಅಂತ ಹೇಳ್ತೀನಿ.